ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಕೀರ್ತನೆಗಳು 29ನೇ ಅಧ್ಯಾಯ 11ನೇ ವಚನ. ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು, ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು ಎಂಬುದಾಗಿ. ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ಯೆಹೋವನು ತನ್ನ ಜನರಾದ ನಮಗೆ ಬಲವನ್ನು ಅನುಗ್ರಹಿಸುತ್ತಾನೆ ಮತ್ತು ನಮಗೆ ಸುಕ್ಷೇಮವನ್ನು ದಯಪಾಲಿಸುತ್ತೇನೆ ಎಂದು ಹೇಳಿದ್ದಾನೆ. ಹೌದು ಪ್ರಿಯರೇ, ನಾವು ಆತನ ಮಕ್ಕಳು. ನಾವು ಯಾವಾಗಲೂ ಬಲದಿಂದಲೂ ಸುಕ್ಷೇಮದಿಂದಲೂ ಇರಲು ನಾವು ಆತನಿಗೆ ನಮ್ಮನ್ನು ಸಮರ್ಪಿಸಬೇಕು. ಆಗ ಆತನು ನಮ್ಮನ್ನು ತನ್ನ ಮಕ್ಕಳಾಗಿ ಸ್ವೀಕರಿಸಿ ನಮ್ಮನ್ನು ಆತನ ರೆಕ್ಕೆಯ ಮಳೆಯೊಳಗೆ ಇಟ್ಟು ನಮ್ಮನ್ನು ಕಾಯ್ದು ಕಾಪಾಡುತ್ತಾನೆ. ಆತನ ಕೃಪೆ, ಕನಿಕರ, ಪ್ರೀತಿ, ದಯೆಯಿಂದ ನಾವು ಪ್ರತಿ ದಿನದಲ್ಲೂ ಕೂಡ ಜೀವಿಸಲಿಕ್ಕಾಗುವಂತೆ ಆತನೇ ನಮ್ಮನ್ನು ಆಶೀರ್ವದಿಸಿ ನಡೆಸುತ್ತಾನೆ ಎಂಬುದಾಗಿ ಆತನಲ್ಲಿ ನಾವು ಪ್ರಾರ್ಥಿಸೋಣ. ನಮ್ಮನ್ನು ಬಾಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಹೌದಪ್ಪ, ನಮ್ಮ ಆಯುಷ್ಯ ದಿನದಲ್ಲಿ ಒಂದು ದಿನವನ್ನು ಹೆಚ್ಚು ಮಾಡಿ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ವಾಕ್ಯದಿಂದ ನೀನು ನಮ್ಮನ್ನು ಪ್ರತಿ ದಿನದಲ್ಲೂ ಬಲದಿಂದಲೂ ಸುಕ್ಷೇಮವನ್ನು ಕೊಟ್ಟು ನಮ್ಮನ್ನು ನಡೆಸುತ್ತಾ ಇದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಾವು ಎಲ್ಲರನ್ನು ನಿನ್ನ ಸನ್ನಿಧಾನದಲ್ಲಿ ಒಪ್ಪಿಸುತ್ತೇವೆ. ಹೌದು ಕರ್ತನೆ, ಯಾರ್ಯಾರಿಗೆ ಪ್ರಾರ್ಥನೆ ಬಲ ಬೇಕಾಗಿದೆಯೋ ಎಲ್ಲರೂ ಕೂಡ ಆ ಬಲವನ್ನು ಹೊಂದಿಕೊಂಡವರಾಗಿ ನಿನ್ನ ಸನ್ನಿಧಾನದಲ್ಲಿ ಬಂದು ನೀನು ಕೊಡುವಂಥ ಬಲವನ್ನು ಹೊಂದಿಕೊಂಡು ನೀನು ಕೊಡುವಂಥ ಸುಕ್ಷೇಮವನ್ನು ದಯಪಾಲಿಸಿಕೊಂಡು ತಮ್ಮ ಜೀವನದಲ್ಲಿ ಜೀವಿಸಲಿಕ್ಕಾಗುವಂತೆ ನೀನು ಸಹಾಯ ಮಾಡು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ. ರಕ್ಷಕ, ಕೊಟ್ಟಂಥ ಈ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ. ಈ ವಾಕ್ಯವನ್ನು ಧ್ಯಾನ ಮಾಡುತ್ತಾ ಮತ್ತೊಬ್ಬರಿಗೆ ನಿನ್ನ ವಾಕ್ಯವನ್ನು ಹೇಳಲಿಕ್ಕಾಗುವಂತೆ ನಮ್ಮೆಲ್ಲರನ್ನು ಪ್ರೇರೇಪಿಸಿ ನಡೆಸಬೇಕೆಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂಥ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.